ಕಾಡಲ್ಲಿ ಮೀನು ಪಕ್ಷಿ ಅದರ ಗಂಡಾದ ಮಿಂಕು ಜೊತೆ ಜೀವಿಸ್ತಿತ್ತು. ಮೀನು ದಿನಾ ಒಂದೊಂದು ಮೊಟ್ಟೆ ಇಡ್ತಾ ಇತ್ತು. ಈ ರೀತಿ ಅದು 7 ದಿನದಲ್ಲಿ 7 ಮೊಟ್ಟೆಗಳನ್ನು ಇಡುತ್ತೆ. ಆ ದೇವರಿಗೆ ಧನ್ಯವಾದ, ನಾನೀಗ ನನ್ನ 7 ಮೊಟ್ಟೆಗಳನ್ನು ಇಟ್ಟಾಯ್ತು ರೀ. ನೋಡಿ, ನಾವೀಗ 7 ಮಕ್ಕಳಿಗೆ ಅಪ್ಪ ಅಮ್ಮ. ಹಾ ಮಿಂಕಿ, ನನಗೆ ಯೋಚನೆ ಮಾಡ್ತಾ ಇದ್ರೇನೆ ಖುಷಿ ಆಗ್ತಿದೆ. ಇನ್ನೊಂದ್ ಕಡೆ ಕಾಲು ನರಿ ಒಂದು ರೈತನ ತೋಟದಲ್ಲಿ ನಡ್ಕೊಂಡು ಹೋಗ್ತಿರತ್ತೆ. ವಾ, ಇವತ್ತು ಪ್ರಮಾಣವಾಗಿ ಮಜಾನೇ ಬರುತ್ತೆ. ಇಷ್ಟು ದೊಡ್ಡ ದೊಡ್ಡ ಪಪ್ಪಾಯ ಇದೆ ಈ ಪ್ರದೇಶದಲ್ಲಿ. ಅದು ಒಂದು ಪಪ್ಪಾಯ ಕಿತ್ಕೊಳ್ಳುತ್ತೆ, ಆಮೇಲೆ ಅದನ್ನ ತಿನ್ನಕ್ ಶುರು ಮಾಡುತ್ತೆ. ಆಹಾಹಾಹಾ, ವಾ, ಏನು ಸ್ವಾದ ಇದೆ. ಆಗ ಹಿಂದ್ಗಡೆಯಿಂದ ಒಂದು ರೈತ ಕೈಯಲ್ಲಿ ಕಟ್ಗೆ ಎತ್ಕೊಂಡು ಬರ್ತಾನೆ. ನಿಂತ್ಕೋ, ನಾನಿನ್ನ ಸುಮ್ನೆ ಬಿಡೋದಿಲ್ಲ. ಅಲ್ಲ ನಿಂತ್ಕೋ. ಅರೆ, ಇವನ್ ಮತ್ತೆ ಬಂದ. ಇವನಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಇಲ್ಲಿದ್ದೀನಿ ಅಂತ? ಕಾಲು ಅಲ್ಲಿಂದ ಓಡಕ್ಕೆ ಶುರು ಮಾಡತ್ತೆ. ರೈತ ಕೂಡ ಹಿಂದ್ಗಡೆನೆ ಅದನ್ನು ಓಡಿಸ್ಕೊಂಡು ಹೋಗ್ತಾನೆ. ಆಮೇಲೆ ಅವನು ಟಯರ್ಡ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ಯಾವಾಗ ನೀನ್ ನನ್ ಕೈಗೆ ಸಿಗ್ತೀಯೋ ಆವಾಗ ನೀನು ಜೀವಂತವಾಗಿರೋಲ್ಲ. ನಾನು ಯಾವತ್ತೂ ಕೈಗೆ ಸಿಕ್ಕಾಕೊಳ್ಳಲ್ಲ, ಮತ್ತೆ ನಿನ್ನ ಆಸೆ ಯಾವತ್ತೂ ಪೂರ್ತಿ ಆಗೋದಿಲ್ಲ. ಆಮೇಲೆ ಆ ಪಪ್ಪಾಯವನ್ನು ಇನ್ನೊಂದ್ ಕಡೆಗೆ ಎತ್ಕೊಂಡೋಗಿಟ್ಟು ಆರಾಮಾಗಿ ತಿಂತಾನೆ. ತಿಂದ ನಂತರ ಸುಖವಾಗಿ ಅವನು ನಡ್ಕೊಂಡು ಹೋಗ್ತಾನೆ. ಮತ್ ಇನ್ನೊಂದು ಕಡೆಗೆ 2 ಮೊಟ್ಟೆಗಳಿಂದ ಚಿಂಕಿಯ ಮಕ್ಕಳು ಆಚೆ ಬರ್ತಾರೆ. ನೋಡಿದ್ರೆ ರೀ, ನಮ್ಮ ಮಕ್ಕಳು. ಓ, ಇವೆರಡು ಎಷ್ಟು ಮುದ್ದಾಗಿದೆ. ಅವರಿಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಮಕ್ಕಳಿಗೆ ಸೋನು ಮತ್ತೆ ಟೀನು ಅಂತ ಹೆಸರಿಡ್ತಾರೆ. ಸ್ವಲ್ಪ ದಿನದ ನಂತರ ಮಕ್ಕಳು ಚೆನ್ನಾಗಿ ಮಾತಾಡಕ್ಕೆ ಮತ್ತೆ ಚೆನ್ನಾಗಿ ಹಾರಕ್ಕೆ ಕೂಡ ಕಲ್ತ್ಕೋತಾರೆ. ಮಕ್ಕಳೇ, ನಾವಿಬ್ರು ಆಹಾರ ತರೋದಕ್ಕೋಸ್ಕರ ಹೋಗ್ತಿದೀವಿ. ನೀವಿಬ್ಬರು ಮೊಟ್ಟೆಗಳನ್ನ ಭದ್ರವಾಗಿ ನೋಡ್ಕೊಳ್ಳಿ. ಖಂಡಿತ ಅಮ್ಮ. ಭದ್ರ, ಏನೇ ಆಗ್ಲಿ ನಮ್ಮಿಬ್ರ ವಾಯ್ಸ್ ಕೇಳೋವರೆಗೂ ನೀವಿಬ್ರು ಬಾಗಿಲ್ನ ತೆಗಿಲೇಬಾರ್ದು. ಅಮ್ಮ, ನಾವು ಎಲ್ಲೂ ಹೋಗೋದಿಲ್ಲ. ಅದನ್ ಕೇಳಿಸ್ಕೊಂಡು ಮೀನು ಮತ್ತೆ ಮಿಂಕು ಇಬ್ರು ಮನೆಯಿಂದ ಹೊರಡ್ತಾರೆ. ಮಕ್ಕಳೇ, ಮನೆ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಸೋನು ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳುತ್ತೆ. ಮೀನು ಮತ್ತೆ ಮಿಂಕು ಇಬ್ರು ಅಲ್ಲಿಂದ ಹೊರಬಿಡ್ತಾರೆ. ಅದೇ ಸಮಯದಲ್ಲಿ ಕಾಲು ಕೂಡ ಆ ಕಡೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಆಗ ಅವನು ಪಕ್ಷಿಗಳು ಹಾರೋದ್ ನೋಡ್ತಾನೆ. ಅರೆ, ಇವೆರಡಂತೂ ಹೊರಟೋಯ್ತು. ಮತ್ತೆ ಇವರ ಮನೆಯಲ್ಲಿ ಯಾರು ಇರೋದಿಲ್ಲ. ತುಂಬಾ ದಿನದಿಂದ ಇವರಿಬ್ರು ಒಟ್ಟಿಗೆ ಇದ್ದಾರೆ. ಈಗ ಸಾಕಷ್ಟು ಮೊಟ್ಟೆ ಇವ್ರ ಮನೆಯಲ್ಲಿ ಇರುತ್ತೆ. ತೋಳ ಅದರ ಮನೆಯ ಬಳಿ ಬರುತ್ತೆ. ಅಣ್ಣ ಬಾ ಅಣ್ಣ, ನಾವು ಅಪ್ಪ ಅಮ್ಮ ಬರೋಷ್ಟೊತ್ತಿಗೆ ಆಚೆ ಎಲ್ಲಾದ್ರೂ ಹೋಗ್ಬರೋಣ. ಅವ್ರಿಗೆ ಹೆಂಗೋ ಗೊತ್ತಾಗೋದಿಲ್ಲ. ಬೇಡ ಬೇಡ, ಅಮ್ಮ ಅಪ್ಪ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಅರೆ, ನನಗನ್ನಿಸ್ತಾ ಇದೆ ಈ ಮನೆ ಒಳಗಡೆ ಮೊಟ್ಟೆಗಳ ಜೊತೆ ಮರಿಗಳು ಇದೆ ಅಂತ. ಅಪ್ಪ ಅಮ್ಮ ಬರೋದಕ್ಕಿಂತ ಮುಂಚೆ ನಾವಿಬ್ರು ಎಲ್ಲೂ ಆಚೆ ಹೋಗ್ಲೇಬಾರ್ದು. ನಡೆ, ಅಪ್ಪ ಅಮ್ಮ ಬರೋಕ್ಕೂ ಮುಂಚೆನೆ ನಾನು ಕೈ ಕ್ಲೀನ್ ಮಾಡ್ಕೊಳ್ತೀನಿ. ಅರೆ, ಯಾರೋ ಬಂದಿದ್ದಾರೆ ಅನ್ಸತ್ತೆ. ಅರೆ ಮಗನೇ, ನಾನು ನಿಮ್ಮಪ್ಪ. ಬಾಗಿಲು ತೆಗಿ. ಏನೋ ಅಪ್ಪನ, ಆದ್ರೆ ನಮ್ಮ ಅಪ್ಪನ ವಾಯ್ಸ್ ಈ ತರ ಇಲ್ಲ ಅಲ್ವಾ? ಆ ಮಗನೇ, ನಾವು ತುಂಬಾನೇ ಸುಸ್ತಾಗಿದ್ವಿ ಅಲ್ಲ, ಹಾಗಾಗಿ ಈ ರೀತಿ ಧ್ವನಿ ಬರ್ತಾ ಇದೆ. ಸರಿ ಅಪ್ಪ, ಅಮ್ಮ ಹತ್ರ ಮಾತಾಡ್ಸಿ ಸ್ವಲ್ಪ. ಅಮ್ಮನ ಮಗನೇ, ನಿಮ್ಮಮ್ಮ ಅಂತೂ ಮೌನಾವೃತ ಮಾಡ್ತಾ ಇದ್ದಾಳೆ. ಬಾಗಿಲನ್ನ ತೆಗಿ ಸ್ವಲ್ಪ. ಏನು ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲೇ ತಗೊಳ್ತೀಯಾ? ಇಲ್ಲ, ನೀನು ನಮ್ಮ ಅಪ್ಪ ಅಮ್ಮ ಅಂತ ನಮಗೆ ನಂಬಿಕೆ ಇಲ್ಲ. ಹೋಗು, ನಾನು ಬಾಗಿಲು ತೆಗಿಯೋದಿಲ್ಲ. ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ತಲೆ ಕೆಟ್ಟೋಗುತ್ತೆ. ಈ ಮರಿಗಳು ತುಂಬಾ ಹುಷಾರಾಗಿದೆ. ಆಮೇಲೆ ಅದು ಅಲ್ಲಿಂದ ಹೋಗ್ಬಿಡತ್ತೆ. ಮತ್ತೆ ಯೋಚನೆ ಮಾಡಕ್ ಶುರು ಮಾಡತ್ತೆ. ಹಾ, ಐಡಿಯಾ. ಆಮೇಲೆ ವಾಪಸ್ ಅವನು ಆ ತೋಟಕ್ಕೆ ಹೋಗ್ತಾನೆ. ಮತ್ತೆ ಅವನು ಇನ್ನೊಂದು ಪಪ್ಪಾಯ ಕಿತ್ಕೋತಾನೆ. ಅರೆ, ನೀನ್ ಮತ್ತೆ ಬಂದ್ಬಿಟ್ಟಿಯಾ? ಅಲ್ಲ ನಿಂತ್ಕೋ. ಅರೆ, ಈ ರೈತ ಪ್ರತಿ ಬಾರಿ ಅಲ್ಲಿಂದ ಬರ್ತಾನೆ. ತೋಳ ಪಪ್ಪಾಯ ಎತ್ಕೊಂಡು ಅಲ್ಲಿಂದ ಓಡ್ತಾನೆ. ಆಮೇಲೆ ಮತ್ತೆ ರೈತ ಅದನ್ನ ಓಡಿಸ್ಕೊಂಡು ಹಿಂದ್ಗಡೆನೆ ಓಡ್ತಾನೆ. ಹಾ,
ಯಾವುದೇನೋ ನಿನ್ ಕೈಗೆ ಸಿಗ್ತೀಯಲ್ಲ. ಗೊತ್ತಿದೆ, ಆ ದಿನ ನೀನ್ ನನ್ನ ಜೀವಂತವಾಗಿ ಬಿಡಲ್ಲ, ಆದ್ರೆ ಆ ದಿನ ಯಾವತ್ತೂ ಬರಲ್ಲ. ಹಂಗಂತೇಳಿ ಅವನು ಸಂತೋಷ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಮೇಲೆ ಪಕ್ಷಿಯ ಮನೆ ಹತ್ರ ಹೋಗ್ತಾನೆ. ಮೊದಲು ಇವ್ರಿಗೆ ದುರಾಸೆಯನ್ನ ತೋರಿಸ್ತೀನಿ. ಅವನು ಪಪಾಯದಿಂದ ಒಂದು ತುಂಡನ್ನು ಕಿತ್ಕೊಂಡು ಆಮೇಲೆ ಅದನ್ನ ಎತ್ತಿ ಕಿಟಕಿ ಒಳಗಡೆಯಿಂದ ಅದನ್ನ ಒಳಗಡೆ ಹಾಕ್ತಾನೆ. ಅರೆ ಏನಿದು? ಟೀನು ಪಪಾಯ ತಿನ್ನುತ್ತೆ. ಇದು ತುಂಬಾ ರುಚಿಯಾಗಿದೆ. ಪಾಪಾಯ ತಗೊಳ್ಳಿ, ಪಾಪಾಯ. ಕೆಂಪು ಕೆಂಪು ಸಿಹಿ ಸಿಹಿ ಪಾಪಾಯ. ಅಂಕಲ್, ಇನ್ನೂ ಒಂದ್ ಪೀಸ್ ನನ್ಗೋಸ್ಕರ ಹಾಕ್ತೀರಾ? ಅರೆ ಮರಿ, ಒಂದು ಪೀಸ್ ಅಲ್ಲ, ಪೂರ್ತಿ ಪಪಾಯ ತಗೋ. ಬಾಗಿಲು ತೆಗಿ, ನಾನು ಕೊಟ್ಬಿಡ್ತೀನಿ. ಸರಿ ಅಂಕಲ್. ಇಲ್ಲ ಇಲ್ಲ, ಅಪ್ಪ ಅಮ್ಮ ಹೇಳಿದ್ದು ಮತ್ತೆ ಮರ್ತೋಗ್ಬಿಟ್ಯಾ ನೀನು? ಆಚೆ ಹೋಗ್ಬೇಡ. ಅರೆ ಮಕ್ಳೇ, ಬಾಗ್ಲನ್ನ ತೆಗೀರಿ, ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ ಇಲ್ಲ ಅಂಕಲ್, ನಮ್ಮ ಅಪ್ಪ ಅಮ್ಮ ಹೇಳೋದ್ ಕೇಳಿದ್ರೇನೆ ನಮ್ಗೆ ಒಳ್ಳೇದಾಗೋದು. ನಾವು ಆಚೆ ಬರೋದಿಲ್ಲ ಅಂಕಲ್. ಅರೆ ಈ ಮರಿಗಳಂತೂ ತುಂಬಾನೇ ಹುಷಾರಾಗಿದೆ, ಆದ್ರೆ ನಾನು ಕೂಡ ಇವತ್ತು ಮೊಟ್ಟೆ ತಗೊಂಡೇ ಹೋಗ್ತೀನಿ. ಹಂಗಂತ ಹೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಚಿಂಕಿ ಕಾಣಿಸುತ್ತೆ. ಅರೆ ವಾ ನರಿ, ಏನಾಯ್ತು ರೀ? ಇವತ್ತಂತೂ ನೀವು ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ತಿದ್ದೀರಾ. ಆಹಾ ನರಿ, ಇವತ್ತು ನಿನ್ ಮೇಲೆ ತುಂಬಾ ಪ್ರೀತಿ ಬರ್ತಾ ಇದೆ. ಬನ್ರಿ, ಎಲ್ಲಾದ್ರೂ ಹೋಗ್ಬರೋಣ. ಆಹಾ ಹೋಗೋಣ, ಮೊದಲು ನಂದು ಒಂದು ಕೆಲಸ ಮಾಡು. ಹಂಗಂತೇಳಿ ತೋಳ ನರಿಯ ಕಿವಿಯಲ್ಲಿ ಏನೋ ಹೇಳತ್ತೆ. ಖಂಡಿತ ನಿಮ್ಗೋಸ್ಕರ ಮಾಡ್ತೀನಿ. ತೋಳ ನರಿನ ಕರ್ಕೊಂಡು ಪಕ್ಷಿಗಳ ಮನೆಗೆ ಹೋಗುತ್ತೆ. ಸಹಾಯ ಮಾಡಿ, ಯಾರಾದ್ರೂ ಸಹಾಯ ಮಾಡಿ, ಅಯ್ಯೋ ಕಾಪಾಡಿ. ನನಗಂತೂ ಅನಿಸ್ತಾ ಇಲ್ಲ ನಮಗ್ ಸಹಾಯ ಮಾಡೋರು ಯಾರೋ ಇದಾರೆ ಅಂತ. ದಯವಿಟ್ಟು ಬೇಗ ಯಾರತ್ರಾದ್ರೂ ಸಹಾಯ ಕೇಳಿ. ಇನ್ನು ಸ್ವಲ್ಪ ತಲ್ಲಿ ನಾನು ಒಂದು ಮೊಟ್ಟೆಗೆ ತಾಯಿ ಆಗ್ಲಿದ್ದೀನಿ. ನೋಡ್ತಿದ್ರೆ ಯಾವ್ದೋ ಪಕ್ಷಿ ತಾಯಿ ಆಗ್ತಿದೆ ಅಂತ ಅನ್ಸತ್ತೆ. ಅಣ್ಣ, ನಾವಿವ್ರಿಗೆ ಸಹಾಯ ಮಾಡ್ಬೇಕಣ್ಣ. ಹಾ, ಅಪ್ಪ ಅಮ್ಮ ನಮಗೆ ಅದೇ ಹೇಳ್ಕೊಟ್ಟಿದ್ದಾರೆ, ಯಾವಾಗ್ಲೂ ಒಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ. ದಯವಿಟ್ಟು ಸಹಾಯ ಮಾಡಿ, ನಾನು ಆರಾಮಾಗಿ ಒಂದು ಮೊಟ್ಟೆ ಇಡಕ್ಕೆ ಸಹಾಯ ಮಾಡಿ. ಅದನ್ನ ಕೇಳಿಸ್ಕೊಂಡು ಅವರಿಬ್ರು ಬಾಗಿಲನ್ನು ತೆಗಿತಾರೆ. ಬನ್ನಿ ಪಕ್ಷಿ ಚಿಕ್ಕಮ್ಮ, ನಮ್ಮ ಮನೆಯೊಳಗಡೆ ಮೊಟ್ಟೆ ಇಡಿ. ಅವರು ಪಕ್ಷಿ ಅನ್ಕೊಂಡು ಈ ತರ ಹೇಳ್ತಾರೆ, ಆದ್ರೆ ಅಲ್ಲಿರೋದು ತೋಳ ಮತ್ತು ನರಿ. ನೋಡಿ ತುಂಬಾ ಭಯ ಪಡ್ತಾರೆ. ಅಯ್ಯೋ, ಇದು ತೋಳ ನರಿ. ತೋಳ ಬೇಗ ಒಳಗಡೆ ಜಂಪ್ ಮಾಡತ್ತೆ. ಸೋನು ಮತ್ತೆ ಟೀನು ಮಾತ್ರ ಮನೆಯಿಂದ ಆಚೆ ಬಂದ್ಬಿಡ್ತಾರೆ. ಅರೆ ವಾ, ಇವತ್ತು ಪಾರ್ಟಿ ಆಗುತ್ತೆ. 5 ಮೊಟ್ಟೆ. ಇಲ್ಲ, ನಾನು ತುಂಬಾನೇ ಮಾಡ್ತೀನಿ. ಹಂಗಂತ ಹೇಳಿ ಅದು 5 ಮೊಟ್ಟೆಗಳನ್ನು ಎತ್ಕೊಳ್ಳುತ್ತೆ. ಅರೆ ರೀ, ನೀವು ಏನ್ ಮಾಡ್ತಿದ್ದೀರಾ? ನೀನ್ ಸುಮ್ನೆ ಇರು. ಆ ತೋಳ ಮೊಟ್ಟೆಗಳನ್ನ ಎತ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅರೆ ಏನಿದು? ಆ ತೋಳ ನಮ್ಮಮ್ಮನ ಎಲ್ಲ ಮೊಟ್ಟೆ ಎತ್ಕೊಂಡು ಓಡೋಗ್ಬಿಡ್ತು. ಹಂಗಂತ ಪಾಪ ಅಳಕ್ ಶುರು ಮಾಡ್ತಾರೆ. ಆಗ ಮೀನು ಮತ್ತೆ ಮಿಂಕು ಇಬ್ರು ಅಲ್ಲಿಗೆ ಬರ್ತಾರೆ. ಅರೆ ಏನಾಯ್ತು? ನೀವಿಬ್ರು ಯಾಕೆ ಅಳ್ತಾ ಇದ್ದೀರಾ? ಮಕ್ಕಳಿಬ್ರು ಅಳ್ತಾ ನಡೆದ ಎಲ್ಲಾ ವಿಷಯವನ್ನು ಅವ್ರಿಗೆ ಹೇಳ್ತಾರೆ. ನೀನು ಇಷ್ಟು ಕೆಟ್ಟವಳ? ನಮ್ಮ ಮೊಟ್ಟೆ ಕಳ್ತನ ಮಾಡೋದಕ್ಕೆ ಆ ತೋಳಗೆ ನೀನು ಸಹಾಯ ಮಾಡಿದ್ಯಾ? ನನ್ನನ್ನ ಕ್ಷಮಿಸಿ ನೀವು. ಅದು ಸುಮ್ನೆ ಎಲ್ಲ ಆಡ್ಕೋತಿದೆ ಅಂತ ಅನ್ಕೊಂಡೆ. ಅದು ಕಳ್ತನ ಮಾಡುತ್ತೆ ಅಂತ ಮಾತ್ರ ನಾನು ಅನ್ಕೊಂಡಿರ್ಲಿಲ್ಲ. ಹಂಗ ಅನ್ಕೊಂಡಿಲ್ಲ, ಹಿಂಗ ಅನ್ಕೊಂಡಿಲ್ಲ ಅಂದ್ರೆ ಈಗ ಏನೂ ಆಗಲ್ಲ. ಇವಾಗ ಅದು ನನ್ನ ಮೊಟ್ಟೆ ಎತ್ಕೊಂಡು ಹೋಗ್ಬಿಡ್ತು ನೋಡು. ನನ್ನನ್ನ ಕ್ಷಮಿಸು ತಂಗಿ. ನಾನು ನನ್ನ ಕೈಲಾದಷ್ಟು ಸಹಾಯ ನಿನ್ನ ಮೊಟ್ಟೆಗಳನ್ನು ಕಾಪಾಡೋದಕ್ಕೆ ಏನ್ ಮಾಡ್ಬೇಕು ಮಾಡ್ತೇನೆ. ಬಾ ನನ್ ಜೊತೆ. ಇವಾಗ ಅವರೆಲ್ಲರೂ ಆ ತೋಳವನ್ನು ಹುಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಭದ್ರವಾಗಿ ಹೋಗ್ಬೇಕು. ಅಲ್ಲಿ ನೋಡಿ, ವಯಸ್ಸಾದ ರೈತ ಇದ್ದಾನೆ.
ಅವರೆಲ್ಲರೂ ದೂರದಿಂದ ನೋಡ್ತಾರೆ. ಆ ರೈತ ಒಂದು ಬಲೆಯನ್ನು ಅಲ್ಲಿ ಹಾಕಿರ್ತಾನೆ. ಸರಿ ಬನ್ನಿ ಮುಂದುವರಿಯೋಣ. ಸ್ವಲ್ಪ ಹೊತ್ತು ನಡ್ಕೊಂಡು ಹೋದ ನಂತರ ತೋಳದ ಮನೆ ಹತ್ರನೂ ಹೋಗ್ಬಿಡ್ತಾರೆ. ಅವರೆಲ್ಲರೂ ಬಚ್ಚಿಟ್ಕೋತಾರೆ. ಆಮೇಲೆ ನರಿ ತೋಳದ ಮನೆಗೆ ಹೋಗುತ್ತೆ. ಅರೆ ಹೋ ನನ್ನ ರಾಜ, ನೀ ನನ್ನನ್ನ ಅಲ್ಲೇ ಬಿಟ್ಬಿಟ್ ಬಂದ್ಬಿಟ್ಯಾ? ನೋಡು ನರಿ, ನನಗೆ ನಿನ್ನ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನನ್ಗಿದೆ ಅಲ್ವಾ, ನಾನು ನಿನ್ಗೋಸ್ಕರ ಇನ್ನೂ 5 ಮೊಟ್ಟೆಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ. ಏನ್ ಹೇಳ್ದೆ? ಇನ್ನೂ 5 ಮೊಟ್ಟೆ? ಈಗ್ಲೇ ನೋಡ್ಕೊಂಡ್ ಬರ್ತಿದ್ದೀನಿ. ಒಂದು ಕೋಳಿ ಒಂದು 5 ಮೊಟ್ಟೆಗಳಿಟ್ಟಿದೆ. ಆ, ಕೋಳಿ ಮೊಟ್ಟೆ ಹೇಳು, ಎಲ್ಲಿದೆ ಅದು? ಆ ಪಪಾಯ ಗಿಡಗಳಿದೆ ಅಲ್ವಾ, ಅಲ್ಲೇ ನೋಡ್ಕೊಂಡ್ ಬಂದಿದ್ದೀನಿ. ಆಯ್ತು, ನಾನೀಗ್ಲೇ ಬರ್ತೀನಿ. ನೀನು ಮೊಟ್ಟೆ ಮೇಲೆ ಗಮನ ಹರಿಸು. ಆಹಾ, ಬೇಗ ಹೋಗು. ಅದನ್ನ ಕೇಳಿಸ್ಕೊಂಡು ಅದು ತೋಟದ ಕಡೆಗೆ ಓಡ್ ಹೋಗುತ್ತೆ. ವಾ ವಾ, ಇವತ್ತು 10 ಮೊಟ್ಟೆ ಸಿಕ್ಬಿಡುತ್ತೆ. ಬಾ ಮೀನು ಪಕ್ಷಿ, ನಿನ್ನ ಮೊಟ್ಟೆಗಳನ್ನು ನಿನ್ನ ಮನೇಲಿ ತಗೊಂಡ್ ಬಂದ್ ಇಟ್ಬಿಡ್ತೀನಿ. ನಿಂಗೆ ತುಂಬಾ ತುಂಬಾ ಧನ್ಯವಾದ. ನರಿ ಅದರ ಮೊಟ್ಟೆಗಳನ್ನು ಎತ್ಕೊಂಡು ಹೋಗಿ ಮತ್ತೆ ಅದರ ಮನೆಯಲ್ಲೇ ಇಟ್ಬಿಡುತ್ತೆ. ಅಪ್ಪ, ಈಗ್ಲೇ ನನಗೆ ಪ್ರಾಣ ಬಂದಂಗಾಯ್ತು. ನನ್ನ ಮೊಟ್ಟೆ. ಆದ್ರೆ ಕೋಳಿ ಮೊಟ್ಟೆ ಎತ್ಕೊಂಡ್ ಬರಕ್ ಹೇಳಿ ನಿನ್ ತೋಳನ ಕಳಿಸ್ದೆ ಅಲ್ವಾ, ಅದು ಕೂಡ ತಪ್ಪಲ್ವಾ? ಅರೇ, ಅಲ್ಲಿಗ ಮೊಟ್ಟೆಗಳೇ ಇಲ್ಲ. ಮತ್ತೆ ಆ ತೋಳ ಇವಾಗ ಚೆನ್ನಾಗದು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಹೆಂಗೆ? ಇನ್ನೊಂದ್ ಕಡೆ ತೋಟದೊಳಗಡೆ ಓಡ್ತಾ ಇರತ್ತೆ ನರಿ. ಅರೆ, ಎಲ್ಲಿದೆ ಕೋಳಿ ಮೊಟ್ಟೆ? ಕೋಳಿನೂ ಕಾಣಿಸ್ತಾ ಇಲ್ಲ, ಮೊಟ್ಟೆನೂ ಇಲ್ಲ. ಆಮೇಲೆ ಅದು ಬಲೆಗೆ ಸಿಕ್ಕಾಕೊಂಡ್ಬಿಡುತ್ತೆ. ಅಯ್ಯೋ ದೇವ್ರೆ, ಈ ಬಲೆ ಎಲ್ಲಿಂದ ಬಂತು? ಆಮೇಲೆ ರೈತ ಕೂಡ ಅಲ್ಲಿಗೆ ಬರ್ತಾನೆ. ಬಂದೆಲ್ಲ ನಿನ್ನ ನನ್ನ ಬಲೆಗೆ, ಈಗ ನಾನು ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಅರೆ ಅರೆ ಅಣ್ಣ, ಇದು ಹೇಗಾಯ್ತು? ಏನಾಯ್ತು ಹೇಗಾಯ್ತು ಏನೇ ಆದ್ರೂ ಒಳ್ಳೇದೇ ಆಯ್ತು. ಈಗ ನಡಿ ನನ್ನ ಜೊತೆ. ಇವತ್ತು ನಾನು ಡಿನ್ನರಲ್ಲಿ ನರಿ ಮಾಂಸನೇ ತಿನ್ನಲಿದ್ದೇನೆ. ಅರೆ ಇಲ್ಲ. ರೈತ ತೋಳವನ್ನು ಎಳ್ಕೊಂಡು ಹೋಗ್ತಾನೆ. ಆಮೇಲೆ ಕತೆ ಇಲ್ಲೇ ಮುಗಿದೋಯ್ತು.